ಸ್ನೇಹಿತರೆ, ನಾನು ನಿಮ್ಮ ಮಂಜುಳಾ. ಇವತ್ತು ಬಾಡಿ ಮೆಜರ್ಮೆಂಟ್ನ ಯಾವ ಥರ ತಗೊಂಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಪ್ಲೀಸ್ ನೋಡಿ ಫ್ರೆಂಡ್ಸ್, ಹೌ ಟು ಟೇಕ್ ಟು ಬಾಡಿ ಮೆಜರ್ಮೆಂಟ್. ಮೊದಲು ನಾವು ಪೂರ್ಣ ಭುಜನ ಅಳತೆ ತಗೋಬೇಕು. ಪೂರ್ಣ ಭುಜನೇ ಬ್ಲೌಸ್ಗಿರೋ ಈಕ್ವೆನ್ಸ್. ನೋಡಿ, ಈ ಮೂಳೆಯಿಂದ ನೆಕ್ಸ್ಟ್ ಇಲ್ಲಿ ಶೋಲ್ಡರ್ವರೆಗೂ ನೀವು ಇಟ್ಕೋಬೇಕು. ಇದೇ ಪೂರ್ಣ ಭುಜದ ಅಳತೆ. ಇವ್ರದ್ದು ನೋಡಿ ಫ್ರೆಂಡ್ಸ್, 16 ಬಂದಿದೆ. 16. ನೆಕ್ಸ್ಟ್ ಬಂದ್ಬಿಟ್ಟು ಎದೆಯ ಮೇಲ್ಭಾಗ 36 ಇದೆ. ಇದನ್ನ ಅಳತೆ ತಗೊಂಡು ಇದೇ ಅಳತೆಗೆ ನಿಮಗೆ ಬ್ಲೌಸ್ ಸ್ಟಿಚ್ ಮಾಡಿ ನಾನು ತೋರಿಸ್ತೀನಿ. 36 ಈ ಥರ ಫುಲ್ ಟೈಟು ಇಕ್ಕೋಬಾರ್ದು, ಫುಲ್ ಲೂಸು ಇಕ್ಕೋಬಾರ್ದು, ಒಂದು ಮೀಡಿಯಮ್ಮಾಗಿ ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಟು, ಎದೆಯ ಮೇಲ್ಭಾಗ 40 ಇದೆ. ನೆಕ್ಸ್ಟ್ ಬಂದು ಸೊಂಟದ ಸುತ್ತಳತೆ 37ವರೆ ಇದೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ತಗೋಬೇಕಾಗಿರೋದು ಕಂಕಳು. ಕರೆಕ್ಟಾಗಿ ಇಟ್ಕೊಳ್ಳಿ, ಫುಲ್ ಟೈಟ್ ಬೇಡ, ಒಂದು ಮ್ಯಾಕ್ಸಿಮಮ್ ಆಗಿ ಅವ್ರನ್ನ ಕೇಳಿ ಎಷ್ಟು ಟೈಟ್ ಆಗ್ತಾ ಇದೆ ಅಂತ ಕೇಳಿ. 17 ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಸ್ಲೀವ್ನ ಸುತ್ತಳತೆ. ಸ್ಲೀವ್ ಎಷ್ಟುದ್ದ ಬೇಕು ಅಂತ ಫಸ್ಟು ಕೇಳಿ. ಅವ್ರಿಗೆ ಎಷ್ಟು, ಇವರು 10 ಇಟ್ಕೊತಾರೆ, ಹಂಗಾಗಿ ನಾನು 10 ಇಡ್ತೀನಿ. ಇಲ್ಲಿ ಒಂದು ಸುತ್ತಳತೆ ತಗೋಬೇಕು, 11 ಬಂತು. ನೆಕ್ಸ್ಟ್ ಇಲ್ಲಿ 14 ಬಂತು. ಇಲ್ಲಿ ನಾವು ಯಾವತ್ತೂ ಅಷ್ಟೇ ಇಲ್ಲೇಗಿನ ಏನೇ ಅಳತೆ ಮಾಡಿದ್ರು ಇದು 17 ಬಂದರೆ ಇದು 16 ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕೊರಳು ಈ ಥರ ಹಿಡಿಬಾರ್ದು ಫ್ರೆಂಡ್ಸ್. ಈ ಥರ ಹಿಡಿದ್ರೆ ನಮಗೆ ಸುತ್ತಳತೆ ರಾಂಗ್ ಆಗುತ್ತೆ. ಅವ್ರು ಎಲ್ಲಿ ಇಟ್ಕೊತಾರೆ ಅಂತ ಈ ಥರ ಕೊರಳನ್ನ ಇಟ್ಕೋಬೇಕು ಫ್ರೆಂಡ್ಸ್. ಇವರು 8 ಇಡ್ತಾರೆ, 8 ಇಲ್ಲಿಗೆ ಬರುತ್ತೆ. ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಇವ್ರದ್ದು 40 ಸುತ್ತಳತೆ ಇರೋದ್ರಿಂದ ಮ್ಯಾಕ್ಸಿಮಮ್ ನಾವು 15 ಇಟ್ಟು ನಡೆಯುತ್ತೆ ಅಂತ. ಇವ್ರದ್ದು 14 ಬರ್ತಾ ಇದೆ ಫ್ರೆಂಡ್ಸ್. ಬ್ಯಾಕ್ ಇಲ್ಲಿವರೆಗೂ ತಗೋಬೇಕು. ಚೆಸ್ಟ್, ಈ ಬ್ರಷ್ನ ಅಳತೆ ತಗೊಳೋದು ಹೆಂಗೆ ಅನ್ನೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಟೇಪ್ ಇಲ್ಲಿ ಇಟ್ಬಿಟ್ಟು ಬ್ರಷ್ ಕೆಳಕ್ಕೆ ಹೋಗಿ ಈ ಥರ ಶೇಪ್ ಕೊಡಿ. ಈ ಥರ ಶೇಪ್ ಕೊಟ್ಟಾಗ ಅದು 14 ಬರುತ್ತೆ. 14 ಇದೆ ಇವ್ರದ್ದು. ಇದು ಬ್ರಷ್ ತಗೋಬೇಕಾಗಿರೋದು ಎದೆಯ ಮೇಲ್ಭಾಗ, ಎದೆಯ ಸುತ್ತಳತೆ, ಸೊಂಟದ ಸುತ್ತಳತೆ, ಕಂಕುಳು, ಪೂರ್ಣ ಭುಜದ ಅಳತೆ, ಮೇಯ್ನ್ ಇಂಪಾರ್ಟೆಂಟ್ ತಗೋಬೇಕು. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.